ಡಿಜಿಟಲ್ ಯುಗದಲ್ಲಿ ಎಲ್ಲ ವಿಚಾರಗಳು ಎಲ್ಲ ಕಡೆಯೂ ಕೂಡ ಅಡ್ಡಾಡ್ತಕ್ಕಂಥದ್ದು. ಆಡಿಯೋ ಅಂತಕ್ಕಂಥದ್ದು ಏನಿಲ್ಲ ಅದನ್ನ ನಾನು ಕೂಡ ಕೇಳಿಸ್ಕೊಂಡಿದ್ದೆ. ಅದನ್ನ ಈಗಾಗಲೇ ಧ್ವನಿ ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ಕೂಡ ಗೊತ್ತಾಯಿತು. ಯಾರೇ ಮಾತನಾಡಿರ್ಲಿ, ಅವ್ರು ಮಾತನಾಡಿದ್ರು ಅಥವಾ ಇನ್ನೊಬ್ರು ಮಾತನಾಡಿದ್ರು ಅದು ಗೊತ್ತಾಗುತ್ತೆ. ಆದ್ರೆ ಯಾರೇ ಮಾತನಾಡಿದ್ರು ಕೂಡ ಇಂದಿನ ನಾಗರಿಕ ಸಮಾಜದಲ್ಲಿ ಅದನ್ನ ಒಪ್ತಕ್ಕಂಥ ವಿಚಾರವಾದ ಖಂಡನಾತ್ಮಕವಾಗಿದೆ. ಆಧುನಿಕತೆ ಬೆಳೆದಿದ್ದ ಕಾರಣಕ್ಕೋಸ್ಕರ ನಮ್ಮ ಸಂಸ್ಕೃತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಮಾತನಾಡಿದರೆ ಅಥವಾ ದಲಿತ ಸಮುದಾಯಕ್ಕೆ ಮಾತನಾಡಿದರೆ ಅನ್ನೋದು ಎಷ್ಟು ಮುಖ್ಯವೋ, ಒಟ್ಟು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜನಾಂಗಗಳು ಕೂಡ ಅಷ್ಟೇ ಬಹುಮುಖ್ಯವಾಗಿರ್ತದೆ. ಪ್ರತಿಯೊಂದು ಜನಾಂಗವನ್ನು ಕೂಡ ನಮ್ಮ ಸಂವಿಧಾನ ಒಪ್ಪಿಕೊಂಡಿರ್ತದೆ. ಅದರಲ್ಲಿ ಕೂಡ ಬಹುಮುಖ್ಯವಾಗಿ ನಮ್ಮ ದೇಶದ ಅಸ್ಮಿತೆ ಅಂದರೆ ನಮ್ಮ ತಾಯಿ. ಅದಕ್ಕೆ ನಮ್ಮ ದೇಶವನ್ನು ಭಾರತ ಮಾತೆ ಅಂತ ಕರೀತಾರೆ. ಅಂತಹ ತಾಯಂದಿರ ವಿಚಾರದಲ್ಲಿ ಅವ್ಯಾಚ್ಯವಾಗಿ ಹೇಳಲಿಕ್ಕೆ ಆಗಿರ್ತಕ್ಕಂಥ ಮಾತುಗಳ ಮುಖಾಂತರ ಆ ಧ್ವನಿ ಮುದ್ರಣದಲ್ಲಿರ್ತಕ್ಕಂಥ ಸಹ್ಯ ಅಲ್ಲ ಅಂತ ಭಾವನೆಗಳು. ಹಾಗಾಗಿ ಅದನ್ನ ಮಾತನಾಡಿರ್ತಕ್ಕಂಥವ್ರು ಯಾರೇ ಆದ್ರೂ ಕೂಡ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಮತ್ತು ಕ್ರಮ ನಂಜೇಗೌಡ ಸಂದರ್ಭದಲ್ಲಿ ಇರ್ಬೋದು, ಅವಾಗ ಕರ್ಸಿನವರಿಗೆ ಬುದ್ಧಿ ಹೇಳಿದ್ರು, ಅನಂತದಲ್ಲಿ ಅವರು ಸ್ಟಾಪ್ ಮಾಡಿದ್ರು. ಆದ್ರೆ ಈಗ ಈ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ನಿಜಕ್ಕೂ ಧ್ವನಿ ಮುದ್ರಣದ ಒಂದು ವಿಚಾರದಿಂದ ಅದು ಆಯ್ತು ಅಂತಂದ್ರೆ ಯಾರು ಮಾತನಾಡಿದ್ರು ಅವರಿಗೆ ಖಂಡಿತ ಕ್ಷಮಿಸ್ಲಿಕ್ಕೆ ಅರ್ಹವಾಗಿರ್ತಕ್ಕಂಥ ಒಂದು ವಿಚಾರ. ಅದು ಇಡೀ ಕೇವಲ ಒಕ್ಕಲಿಗ ಸಮುದಾಯದ ತಾಯಂದಿರು ಅಥವಾ ಇನ್ನೊಂದು ಸಮುದಾಯದ ತಾಯಂದಿರು ಇರ್ತಾರೆ, ಸಮಸ್ತ ನಮ್ಮ ಒಟ್ಟು ಸಮಾಜದ ತಾಯಂದಿರ ಸಂಸ್ಕೃತಿಗಳಲ್ಲಿ ಒಂದು ಮೊಡೆಸ್ಟಿ ಅಂತ ಕರಿತೀವಲ್ಲ,